ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚಲನೆ ಪಾಠದ 23ನೇ ಪ್ರಶ್ನೆ. ಒಂದು ಕಾರು ಮೊದಲು 15 ಸೆಕೆಂಡ್ಗಳಲ್ಲಿ 20 ಮೀಟರ್ ಮತ್ತು ನಂತರದ 10 ಸೆಕೆಂಡ್ಗಳಲ್ಲಿ 15 ಮೀಟರ್ ಚಲಿಸಿದರೆ ಅದರ ಸರಾಸರಿ ವೇಗ ಲೆಕ್ಕಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಕಾರ್ ಇದೆ, ಮೊದಲು 15 ಸೆಕೆಂಡ್ನಲ್ಲಿ 23 ಮೀಟರ್ನಷ್ಟು ಚಲಿಸ್ತು. ಆಮೇಲೆ 10 ಸೆಕೆಂಡಲ್ಲಿ 15 ಮೀಟರ್ ಅನ್ನ ಚಲಿಸ್ತು. ಇದ್ರ ಸರಾಸರಿ ಜವವನ್ನ ಯಾವಾಗ ನಾವು ಕಂಡುಹಿಡ್ತೀವಿ? ಜವ ಯಾವಾಗ್ಲೂ ಕಾನ್ಸ್ಟೆಂಟ್ ಇಲ್ಲ ಅಂದ್ರೆ ಸರಾಸರಿ ಜವವನ್ನ ಕಂಡುಹಿಡಿತೀವಿ. ಇಲ್ಲೇ ಉದಾಹರಣೆ ಇದೆ, ಇಲ್ಲಿ ಜವ ಕಾನ್ಸ್ಟೆಂಟ್ ಇಲ್ಲ, ಚೇಂಜ್ ಆಗಿದೆ. ಹಾಗಾಗಿ ಸರಾಸರಿ ಜವವನ್ನ ಕಂಡುಹಿಡಬೇಕು. ನಮ್ಗೆ ಸರಾಸರಿ ಜವದ ಸೂತ್ರ ಗೊತ್ತಿದೆ. ಸರಾಸರಿ ಜವ ಇಸ್ ಈಕ್ವಲ್ ಟು ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಅಷ್ಟು ದೂರ ಚಲಿಸ್ಲಿಕ್ಕೆ ಎಷ್ಟು ಕಾಲವನ್ನ ತಗೊಂಡು ತೆಗೆದುಕೊಂಡ ಒಟ್ಟು ಕಾಲ. ಸರಿ, ಚಲಿಸಿದ ಒಟ್ಟು ದೂರ ಎಷ್ಟಾಯ್ತು? 20 ಮೀಟರ್ ಪ್ಲಸ್ 15 ಮೀಟರ್. ಫಸ್ಟ್ 20 ಮೀಟರ್ ಹೋಗಿತ್ತು, ಆಮೇಲೆ 15 ಮೀಟರ್ ಹೋಯ್ತು. ಪ್ಲಸ್ ಮಾಡಿದ್ರ ಒಟ್ಟು ಅಂತಂದಾಗ ತೆಗೆದುಕೊಂಡ ಒಟ್ಟು ಕಾಲ ಏನ್ ಮಾಡಿದ್ರಿ? ಫಸ್ಟ್ 15 ಸೆಕೆಂಡ್ ಅಲ್ಲಿ, ಆಮೇಲೆ 10 ಸೆಕೆಂಡ್ ಅಲ್ಲಿ. ಹಾಗಾಗಿ ಏನಾಯ್ತು? 20 ಪ್ಲಸ್ 15 35 ಆಯ್ತಾ? ಡಿವೈಡೆಡ್ ಬೈ 15 ಪ್ಲಸ್ 10 25. ಆನ್ಸರ್ ಎಷ್ಟು ಬರುತ್ತೆ ನೋಡಿ, ನಾನು ನೋಡ್ತೀನಿ. 1.4 ಬಂತ? ಇಷ್ಟೇ ಬರೆದ್ರ ಮಾರ್ಕ್ಸ್ ಹೋಯ್ತು. ಯೂನಿಟ್ ಅನ್ನ ಬರಿಬೇಕು. 1.4 ಜವದ ಯೂನಿಟ್ ಏನು? ಚಲಿಸಿದ ದೂರವನ್ನ ಯಾವ್ದ್ರಲ್ಲಿ ಹೇಳ್ತೀವಿ? ಮೀಟರ್. ತೆಗೆದುಕೊಂಡ ಕಾಲವನ್ನ ಯಾವ್ದ್ರಲ್ಲಿ ಹೇಳ್ತೀವಿ? ಸೆಕೆಂಡ್. ಸೆಕೆಂಡ್ ಎಲ್ಲಿ ಬರುತ್ತೆ? ಕೆಳಗೆ ಡಿನಾಮಿನೇಟರ್ ಅಲ್ಲಿ ಬರುತ್ತೆ. ಹಾಗಾಗಿ ಮೀಟರ್ ಪರ್ ಸೆಕೆಂಡ್. 1.4 ಮೀಟರ್ ಪರ್ ಸೆಕೆಂಡ್. ಥ್ಯಾಂಕ್ ಯು.